ದೇವಸ್ಥಾನ ಆಪೋಸಿಟ್ ಗಾರ್ಡನ್ ಸ್ಟ್ಯಾಚು. ಇಲ್ಲಿ ಚರ್ಚ್ ಎಲ್ಲ ಒಂದೇ ರೀತಿನೇ ಕಟ್ಟಿದ್ದಾರೆ. ಟೀ ಕುಡಿಯೋಣ ಬನ್ನಿ. ನಾನು ಎಲ್ಲಿ ಹೋಗ್ತಾ ಇದೀನಿ ಗೊತ್ತಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ನಾವಿವಾಗ ಕೊಚ್ಚಿಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆಗೆ ನಮ್ಮ ಅಕ್ಕ ಆ್ಯಂಡ್ ದೀಪಕ್ ಇದ್ದಾರೆ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ಕಾಫಿ ತಗೊಂಡಿದ್ದೀರಿ ರಿಫ್ರೆಶ್ ಆಗೋದಕ್ಕೆ. ಗೈಸ್ ನಮ್ಮ ಫ್ಲೈಟ್ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಪ್ರೈವೇಟ್ ಜೆಟ್ ಏನೋ ಅಂತ ಅನ್ಬೇಕು, ಅಷ್ಟು ಚಿಕ್ಕದಾಗಿದೆ ನೋಡಿ. ಅನ್ಸುತ್ತಲ್ವಾ ಪ್ರೈವೇಟ್ ಜೆಟ್ ಏನೋ ಅಂತ. ಗೈಸ್ ನಾವ್ ಇವಾಗಷ್ಟೇ ಅರೈವ್ ಆದ್ರಿ. ಟ್ಯಾಕ್ಸಿ ತಗೊಂಡು ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೀರಿ. ಸೊ ರೋಡ್ ಟ್ರಿಪ್ ಹೇಗಿರುತ್ತೆ ಅಂಡ್ ಕೊಚ್ಚಿ ಸಿಟಿ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ? ಟ್ಯಾಕ್ಸಿ ಅಂಕಲ್ ಹೇಳ್ತಾ ಇದ್ರು ಅಲ್ಲಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ತುಂಬಾನೇ ಟ್ರಾಫಿಕ್ ಇರುತ್ತೆ ಅಂತ. ಸೊ ಅವ್ರು ಅದಕ್ಕಾಗಿ ಬೇರೆ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಮೇ ಬಿ ಒಂದು 5 ಕಿಲೋಮೀಟರ್ ಜಾಸ್ತಿ ಆಗ್ಬೋದು. ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಾವು ಓಕೆ ಅಂತ ಹೇಳಿದ್ರಿ. ಈ ಕಡೆ ಸೈಡ್ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಗೈಸ್. ನೋಡಿ ಒಂದ್ ಮನೆನೂ ಹೆಂಗಿದೆ ಅಂತಂದ್ರೆ ರಿಯಲಿ ಒಂಥರ ಖುಷಿ ಆಗತ್ತೆ ನೋಡ್ತಾ ಇದ್ರೆ. ಟೈಮ್ ಬಂದು 11 o'clock ಆಗಿದೆ. ಎಷ್ಟು ಜೋರು ಮಳೆ ಬರ್ತಾ ಇದೆ ನೋಡಿ. ಚರ್ಚ್ ನೋಡಿ ಗೈಸ್. ಶಿವನ್ ಟೆಂಪಲ್ ಗೈಸ್. ಕಾಣಿಸ್ತಾ ಇಲ್ಲ ಮಳೆ, ಸಿಕ್ಕಾಪಟ್ಟೆ ಜೋರ್ ಮಳೆ ಬರ್ತಾ ಇದೆ ಗೈಸ್. ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ರೆ ಎಲ್ಲಿ ಬಂದಿದ್ರಿ ಅಂತ ಹೇಳ್ತೀನಿ. ನಾವು ಬಂದಿರಿ ಕೇರಳ ತ್ರಿಶೂರಲ್ಲಿ ಪೆರಂಗೋಟಕರ ವಿಷ್ಣುಮಾಯೆ ಟೆಂಪಲ್ಗೆ. ಪೆರಂಗೋಟಕರ ದೇವಸ್ಥಾನ ಇದು ಇಂಡಿಯಾಲೇ ಅಲ್ಲ, ವರ್ಲ್ಡ್ಗೆ ಬಿಗ್ಗೆಸ್ಟ್ ಟೆಂಪಲ್ ವಿಷ್ಣುಮಾಯೆ ಟೆಂಪಲ್. ಈ ಪೋಸ್ಟರ್ಸ್ ಅಲ್ಲಿ ನೀವು ನೋಡ್ಬೋದು ಈ ಟೆಂಪಲ್ ಎಷ್ಟು ಫೇಮಸ್ ಇದೆ ಅಂತ. ಈ ಟೆಂಪಲ್ಗೆ ಬರೋರು ಬಿಸ್ನೆಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಇಲ್ಲ ಹೆಲ್ತ್ ಇಶ್ಯೂಸ್ ಇದ್ರೆ, ಅಂಡ್ ಮೇನ್ ಥಿಂಗ್ ನೆಗೆಟಿವ್ ಎನರ್ಜೀಸ್ ಏನಾದ್ರು ಇದ್ರೆ ಅದನ್ನ ಹೋಗಿಸ್ಕೊಳಕ್ಕೆ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ. ಇದು ದೇವಸ್ಥಾನ ಒಳಗಡೆ ಇರೋ ಬಾವಿ. ಈ ಟೆಂಪಲ್ಗೆ ಒಂದ್ಸತಿ ವಿಸಿಟ್ ಮಾಡಿದ್ರೇನೆ ಸಾಕು, ಆ ಒಂದು ಪಾಸಿಟಿವ್ ವೈಬ್ ನೀವು ಕಾಣ್ಬೋದು. ಇವತ್ತು ತುಂಬಾ ವಿಶೇಷವಾದ ದಿನ ಆಗಿದ್ದರಿಂದ ತುಂಬಾ ಜನ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಈ ದೇವರಿನ ಒಳಗಡೆ ನೀವು ನೋಡ್ಬೋದು ಭುವನೇಶ್ವರಿ ದೇವಿ, ಲಾರ್ಡ್ ಗಣೇಶ, ಲಾರ್ಡ್ ಅಯ್ಯಪ್ಪ, ಲಾರ್ಡ್ ಮುರುಗನ್ ಅಂಡ್ ಬ್ರಹ್ಮ ರಾಕ್ಷಸ. ಈ ಐಡಲ್ 51 ಫೀಟ್ ಟಾಲ್ ಇದೆ. ಶಿವ ಪಾರ್ವತಿ ವಿಷ್ಣು ಐಡಲ್ ಆಗಿದೆ. ಅದು ಮಹಿಷಾ ಮಂಟಪಂ ಅಂತ ಕರೀತಾರೆ. ದೇವಸ್ಥಾನ ರೈಟ್ ಆಪೋಸಿಟ್ ಅಲ್ಲೇ ಕೊಳ ಇದೆ ಅಂಡ್ ವಿಷ್ಣುವಿನ ಐಡಲ್ ಇಟ್ಟಿದ್ದಾರೆ. 32 ಫೀಟ್ ಟಾಲ್ ಇದೆ ಈ ಗರುಡನ ಸ್ಟ್ಯಾಚು. ಈ ಟೆಂಪಲ್ಗೆ ವಿಸಿಟ್ ಮಾಡಿ ತುಂಬಾನೇ ಖುಷಿ ಅನಿಸ್ತು. ಅಂಡ್ ನಾವ್ ಇವಾಗ ರೂಮ್ ಕಡೆ ಹೊರಡ್ತಾ ಇದ್ರಿ. ಇಲ್ಲಿ ನೋಡಿ ಒಂದ್ ಸೈಡ್ ರಿವರ್, ಒಂದ್ ಸೈಡ್ ಫಾರ್ಮಿಂಗ್. ನಾವು ರೂಮ್ ಬುಕ್ ಮಾಡಿದ್ದು ಬ್ಲೂ ಸೆರಿನ್ ರೆಸಾರ್ಟ್ ಅಲ್ಲಿ. ಗಾಯ್ಸ್ ರೂಮ್ ಟೂರ್ ಮಾಡ್ತಾ ಇದೀನಿ, ಹೇಗಿದೆ ತೋರಿಸ್ತೀನಿ ಬನ್ನಿ. ಲೆಫ್ಟ್ ಸೈಡ್ ಅಲ್ಲಿ ಬಾತ್ರೂಮ್ ಇದೆ. ಟಿವಿ ಇದೆ ಅಂಡ್ ಇಲ್ಲಿ ಸೋಫಾ ಹಾಕಿದ್ದಾರೆ. ಮೇನ್ ಪಾರ್ಟ್ ಏನಂದ್ರೆ ಇದು ಬ್ಯೂಟಿಫುಲ್ ಅಂದ್ರೆ ಇದು ನೋಡಿ ವ್ಯೂ ಹೇಗೆ ಕಾಣುತ್ತೆ ನಮ್ಮ ರೂಮ್ ಇಂದ. ಸಖತ್ತಾಗಿದೆ ಅಲ್ವಾ ಗೈಸ್. ಬೋಟ್ ಹೌಸ್ ಕೂಡ ಇದೆ ಅಂಡ್ ಇದು ನಮ್ಮ ಬೆಡ್. ಇವಾಗ ನಾವು ಮೂವಿಗೆ ಬುಕ್ ಮಾಡ್ಕೊಂಡಿದ್ದೀರಿ, ಯಾಕಂದರೆ ಇಲ್ಲಿ ನಾವಿರೋ ರೆಸಾರ್ಟಲ್ಲಿ ಸುತ್ತಮುತ್ತ ಏನು ಅಂತ ನೋಡೋದೇನೂ ಇಲ್ಲ. ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ರಾತ್ರಿ. ಲಾಸ್ಟ್ ನೈಟ್ ನಮಗಷ್ಟು ಸ್ಲೀಪು ಸಫಿಷಿಯೆಂಟಾಗಿ ಮಾಡಿರಲಿಲ್ಲ. ಸೊ ಅದಕ್ಕೆ ಚೆನ್ನಾಗಿ ಮಲಗಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಮೂವಿಗೆ ಹೋಗ್ತಾ ಇದ್ದೀರಿ. ಸೊ ಇಲ್ಲೇ ನಿಯರ್ ಬೈಯಲ್ಲಿ ಯಾವುದೋ ಒಂದು ಥಿಯೇಟರ್ ಇತ್ತು, ಅದಕ್ಕೆ ಬುಕ್ ಮಾಡ್ಕೊಂಡಿದ್ದೀರಿ. ಸೊ ರೆಡಿ ಆಗಿ ಹೋಗಬೇಕು. ರೆಡಿ ಆಗಿದ್ದೀನಿ ನಾನು.
ನಮ್ಮ ಅಕ್ಕ ಅವ್ರು ರೆಡಿ ಆಗೋದು ಕಾಯ್ತಾ ಇದ್ದೀನಿ. ಸೊ ಅವ್ರು ರೆಡಿ ಆದಮೇಲೆ ಇಲ್ಲಿಂದ ಹೊರಡಬೇಕು. ದೀಪಕ್ ಅವ್ರು ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ. ಸುಮಾರು ಮನೆಗಳನ್ನ ನಾನು ನೋಡ್ಕೊತಾ ಬರ್ತಾ ಇದ್ದೆ ಏರ್ಪೋರ್ಟಿಂದ ಬರಬೇಕಾದ್ರೆ. ತುಂಬಾ ಚೆನ್ನಾಗಿ, ಒಂದಕ್ಕಿಂತ ಒಂದು ಹೈ ಕ್ಯಾಚಿ ಆಗಿತ್ತು, ಸಕ್ಕದಾಗಿತ್ತು. ಆ್ಯಂಡ್ ಕೊಚ್ಚಿಲಿ ಇಲ್ಲೆಲ್ಲೂ ನೀವು ಅಪಾರ್ಟ್ಮೆಂಟ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಬೆಂಗಳೂರಲ್ಲಿ ನೋಡ್ದಂಗೆ. ಇಲ್ಲೆಲ್ಲ ಇಂಡಿಪೆಂಡೆಂಟ್ ಹೌಸಸ್ಸು. ಅದು ಹೇಗೆ ಅಂತಂದರೆ ಲ್ಯಾಂಡ್ ಮಧ್ಯದಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಸುತ್ತಲೂ ಗಾರ್ಡನಿಂಗ್ ಮಾಡ್ಕೊಂಡಿರ್ತಾರೆ. ಅಷ್ಟು ಪಾಪ್ಯುಲರ್ ಆ್ಯಕ್ಟರ್ಸ್ ಮನೆಗಳೆಲ್ಲ ಕೇರಳ ಕೊಚ್ಚಿಯಲ್ಲೇ ಇರೋದು. ಓಕೆ ಬನ್ನಿ ಗಾಯ್ಸ್, ಇವಾಗ ಇಲ್ಲಿಂದ ಹೊರಡೋಣ ಮೂವಿಗೆ. ಕೆಳಗಡೆ ಹೋಗಿ ಕಾಫಿ ಏನಾದರೂ ಕುಡಿದು ಹೊರಡೋಣ. ಬನ್ನಿ, ಲೆಟ್ಸ್ ಗೋ. ನಾವೆಂತ ಹುಚ್ಚರು ಅಂದರೆ ಗಾಯ್ಸ್, ಗ್ರೌಂಡ್ ಫ್ಲೋರ್ ಹೋಗಿ ತಿರ್ಗಾ ಮೇಲೆ ಬಂದು ಫಸ್ಟ್ ಫ್ಲೋರಿಗೆ ಬಂದು ತಿರ್ಗಾ ಕೆಳಗಡೆ ಮೆಟ್ಲು ಇಳ್ಕೊಂಡು ಇಳಿತಾ ಇದ್ವಿ. ರೆಸ್ಟೋರೆಂಟ್ ಕಡೆಗೆ ಬಂದ್ಬಿಟ್ಟಿದ್ದೀರಿ, ನಮಗೆ ಗೊತ್ತೇ ಆಗಿಲ್ಲ ಎಕ್ಸಿಟ್ ಆ ಕಡೆ ಅಂತ. ನಮ್ಮ ಮನೆಯವರು ಗಾರ್ಡನ್ ಹತ್ರ ಬಾ ಅಂತ ಹೇಳ್ಯಾರೆ. ಅವ್ರು ಸೈಕಲಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹೋಗ್ತಾ ಇರಿ, ಆಟೋ 7:45 ಬರೋಕ್ಕೆ ಹೇಳ್ಯಾರಂತೆ. ಐಸ್ ಮಕ್ಕಳಿಗೆ ಪ್ಲೇ ಏರಿಯಾ ಇದೆ, ಬೋಟಿಂಗ್ ಇದೆ, ವಾಟರ್ ಸ್ಪೋರ್ಟ್. ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇವಾಗ ತೋರ್ಸೋಕ್ಕೆ ಕತ್ಲೆ ಆಗೋಗ್ಬಿಟ್ಟಿದೆ ನೋಡಿ. ಪ್ಲೇ ಏರಿಯಾ ಇದು. ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಇಲ್ಲ ಅಂದರೆ ಮೈಂಡು ಫ್ರೆಶ್ ಅಪ್ಪೇ ಆಗಲ್ಲ ನಮಗೆ. ರೆಸ್ಟೋರೆಂಟ್ ಇದು, ಸದ್ಯಕ್ಕೆ ಯಾರೂ ಇಲ್ಲ. ಪೂಲ್ ತೋರಿಸ್ತೀನಿ ಬನ್ನಿ. ನೋಡಿ ಪೂಲು ನಮ್ಮ ರೂಮಿಂದ ತೋರಿಸಿದ್ನಲ್ಲ, ಎಕ್ಸಾಕ್ಟ್ಲಿ ನಮ್ಮ ರೂಮ್ ಅದೇ ಇದೆ ನೋಡಿ. ಸ್ಲೈಟಾಗಿ ಲೈಟ್ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ರೂಮು. ಇದೇ ಪೂಲ್ ಚೆನ್ನಾಗಿದೆ. ಜಕುಸಿನೂ ಇದೆ ಗಾಯ್ಸ್. ಮಕ್ಕಳನ್ನ ಯಾರನ್ನೂ ಕರ್ಕೊಂಬಂದಿಲ್ಲ, ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಐ ಮಿಸ್ ಬೋತ್ ಆಫ್ ದೆಮ್. ನೋಡಿ ಇದು ಜಿಮ್ ಏರಿಯಾ, ಕತ್ಲೆ ಕಾಣ್ತಾ ಇಲ್ಲ. ಅಲ್ಲಿ ಮುಂದೆ ಹೋದರೆ ಬ್ಯಾಕ್ ವಾಟರ್ ಲೀಕು. ಸೊ ತುಂಬ ಚೆನ್ನಾಗಿದೆ ಜಾಗ. ನಾವು ಅಂದ್ಕೊಂಡ್ರಿ ತುಂಬ ಬಿಸಿಲಿರುತ್ತೆ, ಮಕ್ಕಳು ಕಂಫರ್ಟಬಲ್ ಆಗಿರಲ್ಲ, ಪ್ಲಸ್ ಟೆಂಪಲ್ ತಾನೇ ಹೋಗಿ ಬಂದ್ಬಿಡೋಣ ಅಂತ. ಸೊ ಬೆಳಗ್ಗೆ ನಮ್ಮಲ್ಲಿ ಗೋಶಾಲಾ ಅಂತ ಇರುತ್ತಲ್ಲ, ಅದೇ ಥರನೇ ಇಲ್ಲೂ ಎಲಿಫೆಂಟ್ಸ್ ಇದೆಯಂತೆ. ಒಂದು 75 ಎಲಿಫೆಂಟ್ಸ್ ಇದೆಯಂತೆ. ಸೊ ಅದನ್ನು ನೋಡೋಕ್ಕೆ ಹೋಗೋಣ ಅಂತ ಅನ್ಕೊತಾ ಇದ್ದೀರಿ, ನೋಡಬೇಕು. ಮತ್ತು ಗೋಕುಲಂ ಗುರುವಾಯು ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀರಿ ಅಲ್ಲಿ ಬೇಕ್ರಿಯಲ್ಲಿ. ಇದೇನು ಗೊತ್ತಾ, ಸ್ವೀಟ್ ಪೊಟ್ಯಾಟೊ ಚಿಪ್ಸು ಇಟ್ಟಿರ್ತಾರೆ. ಚೆನ್ನಾಗಿದೆ, ಟೇಸ್ಟ್ ಇದು ತಿನ್ನೋದಕ್ಕೆ. ಐಸ್ ಟೀ ಬಂದಿದೆ, ಕುಡಿಯೋಣ. ಗೈಸ್ ನಮ್ಮ ಆಟೋ ಬಂದಿದೆ ಹೋಗೋದಕ್ಕೆ. ನಾವು ಬಂದಿರಿ VKG ಸಿನಿಮಾಸ್ಗೆ. ಬುಕ್ ಮೈ ಶೋ ಅಲ್ಲೇ ಬುಕ್ ಮಾಡ್ಕೊಂಡ್ಬಂದ್ರಿ ಟಿಕೆಟ್ಸ್ನ. ಆಕ್ಟರ್ ಸೂರ್ಯ ಅವ್ರದ್ದು ಹೊಸ ಮೂವಿ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಆ್ಯಂಡ್ ಡ್ರೈವರ್ ಅಂಕಲ್ಲು ರಿವ್ಯೂ ಕೊಟ್ಟರು, ತುಂಬಾನೇ ಚೆನ್ನಾಗಿದೆ, ಹೋಗಿ ನೋಡಿ ಅಂತ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದಿರಿ, ಮೂವಿ ನೋಡಿ ಸಿಗ್ತೀನಿ. ಗೈಸ್ ಮೂವಿ ಮಾತ್ರ ಸಕ್ಕದಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಫಸ್ಟ್ ಹಾಫ್ ಮಾತ್ರ ಸಕ್ಕದಾಗಿತ್ತು. ಯಾರ್ಯಾರು ಕೋರ್ಟು ಕೇಸು ಅಂತ ಆಡ್ತಾ ಇದ್ದಾರೆ ಅಂಥವ್ರು ಇದನ್ನು ನೋಡಲೇಬೇಕು. ಟೈಮ್ ಬಂದು 11:45 ಆಗಿದೆ. ಇವಾಗ ರೂಮಿಗೆ ಹಂಗೆ ಹಿಂಗೋ ಅವ್ರ ಸಾಹಸ ಪಟ್ಟಿ. ಆಟೋಗಳೇ ಇಲ್ಲ ಗೈಸ್, ಹಂಗೋ ಹಿಂಗೋ ಸೆಕ್ಯೂರಿಟಿ ಅವರು ಹೆಲ್ಪ್ ಮಾಡಿದ್ರು. ಆಟೋನ ಅವ್ರಿಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಹೇಳಿ ಕರೆಸಿದ್ರು. ಸೊ ಹಾಗಾಗಿ ನಾವು ರೂಮಿಗೆ ಬಂದು ಸೇರಿದ್ವಿ. ಇವಾಗ ಡಿನ್ನರೆಲ್ಲ ಏನೂ ಇಲ್ಲ, ನೋಡಬೇಕು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೇನಾದ್ರು ಆರ್ಡರ್ ಮಾಡೋಕ್ಕಾಗತ್ತಾ ಅಂತ. ಇಲ್ಲ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ. ಓಕೆನಾ, ಇವಾಗ ರೂಮಿಗೆ ಬಂದಿರಿ.